ಉಣ್ಣಾಕ್ ಬರ್ತಕ್ಕಂತ ಆದ್ರೆ ಬಿತ್ತಾಕ್ ಬರೋದಿಲ್ಲ ಅಂತ. ಇನ್ನೊಂದು ಜ್ವಾಳ ಎಂತದಪ್ಪ ಅಂದ್ರೆ ಉಣ್ಣಾಕು ಬರೋದಿಲ್ಲ ಅಂತ, ಬಿತ್ತಾಕು ಬರೋದಿಲ್ಲ ಅಂತ. ಆ ಜ್ವಾಳಗಳು ಯಾವಪ್ಪ ನಿಮ್ಮೊಳಗ ಅಂತ ಕೇಳಿದ್ರೆ ಹೇಳ್ತಾರಲ್ಲಿ ಏನಂತಂದ್ರೆ, ಇಷ್ಟು ಮಳೆ ಇದ್ದರೂ ಸಹಿತ ಆ ಪರಮಾತ್ಮನ ಸೇವಾ ಮಾಡಬೇಕು, ಈ ಸತ್ಸಂಗದೊಳಗೆ ಪಾಲ್ಗೊಳ್ಳಬೇಕು, ಮಾರುತಿ ದೇವರ ಕೃಪಾದೃಷ್ಟಿ ಪಡ್ಕೋಬೇಕಂತ ಹೇಳ್ಕಾರ ಇಲ್ಲಿ ಮಠ ಏನು ಬಂದಿವಲ್ಲ ನಾವೆಲ್ಲರೂ. ನಾವೆಂಥ ಜ್ವಾಳಪ್ಪ ಅಂದ್ರೆ ಉಣ್ಣಾಕು ಬರ್ತಕ್ಕಂತ, ಬಿತ್ತಾಕು ಬರ್ತಕ್ಕಂಥ ಅಂಥ ಜ್ವಾಳಗಳಂತ. ಇನ್ನು ಕೆಲವು ಮಂದಿ ಏನು ಮಾಡ್ತಿರ್ತಾರಂತಂದ್ರೆ, ಅವ್ರು ಏನಾರೇ ಮಾಡ್ಕೋವಲ್ರಿ, ಹಾಡರೇ ಅನ್ನವಲ್ರು, ಭಜನೆಯರೇ ಮಾಡವಲ್ರು, ಪ್ರವಚನರೇ ಮಾಡವಲ್ರು, ಒಳಗಿರೇ ತಿನ್ನೋರು, ಏನಾರೇ ಮಾಡವಲ್ರಿ. ನಮಗೆ ಯಾಕೆ ಬೇಕು ಅಂತ ಸುಮ್ಮನೆ ಕುಂತಿರ್ತಾರಲ್ಲ, ಅವ್ರು ಎಂಥ ಜ್ವಾಳಪ್ಪ ಅಂದ್ರೆ ಅವರು ಉಣ್ಣಾಕ್ ಬರ್ತಕ್ಕಂತ ಆದ್ರೆ ಬಿತ್ತಾಕ್ ಬರೋದಿಲ್ಲ ಅಂತ ಜ್ವಾಳ ಅಂತ. ಇನ್ನೊಂದು ಜ್ವಾಳ ಅದು ಉಣ್ಣಾಕ್ ಬರೋದಿಲ್ಲ, ಅದೆಂತ ಅವರು ತೆರಿ ಕೆಟ್ಟ ತೋರ್ತದ. ಹೋಳಿಗೆ ಸಿಕ್ಕಾಗಿ ಮಾಡಿ ಮನ್ಯಾಗ ಉಣ್ಣೋದು ಬಿಟ್ಟು ಬಾಳೆ ಒಳಗೆ ಉಪ್ಪುದಗದಿಲ್ಲ ಉಪ್ಪುದಗಲಿಲ್ಲ ಮಾಡ್ತಿರ್ತಾನೆ. ಹೋಗುವಾಗ ಹಂಗ ಹೋಗುದಿಲ್ಲ. ಶನಿ ದೇವರು ಕೊಡುವಂತಹ ವರವನ್ನ ಯಾವ ದೇವರು ಕೊಟ್ಟಿಲ್ಲ, ಇನ್ನು ಕೊಡೋದೂ ಇಲ್ಲಂತ. ಎಲ್ಲ ದೇವತೆಗಳಿಗಿಂತಲೂ ಕರುಣೆ ಭರಿತವಾದಂತಹ ದೇವರು ಯಾರಪ್ಪ ಅಂದ್ರೆ ಶನಿ ದೇವರು ಅಂತ ಹೇಳ್ತಾರೆ. ಅದಕ್ಕಾಗಿ ಶನಿ ದೇವರು ಎಷ್ಟು ಕಾಡ್ತಾನೋ ಅಷ್ಟು ಕಾಡಿ ನಮ್ಮನ್ನು ಶುದ್ಧಗೊಳಿಸಿ ಹೋಗುವಾಗ ನಮಗೆ ವಿಶೇಷವಾದಂತಹ ಆಶೀರ್ವಾದವನ್ನು ಮಾಡಿ ಹೋಗ್ತಾನೆ. ಅದಕ್ಕಾಗಿ ನಾವು ಯಾವ ದೇವರಲ್ಲಿನೋ ಯಾವುದೂ ಭೇದ ಭಾವ ಮಾಡೋದು ಬೇಡ, ಎಲ್ಲ ಒಂದ. ಹನುಮಂತ ದೇವರನ್ನು ಹಂಗ, ಶನಿ ದೇವರನ್ನು ಹಂಗ. ನಮಗೆ ಯಾವ ದೇವ್ರಿಗೆ ಇಷ್ಟ ಐತಿ ನಾವೇನ್ ಮಾಡಿದ್ವಿ ಅಂದ್ರೆ, ದೇವ್ರಂದ್ರೆ ಹೆಂಗಪ್ಪ ಅಂದ್ರೆ ಒಂದು ಸ್ಫಟಿಕ ಇದ್ದಂಗೆ. ಸ್ಫಟಿಕವನ್ನ ಕರಿಯ ಮೇಲೆ ಇನ್ನಷ್ಟು ಬೇಕೆನ್ನ